ಕಟ್ ಮಾಡಿ ಇಟ್ಕೊಂಡಿರೋಂಥ ಯಾಗ್ಲಿಕಾಯನ್ನು ಬಿಸಿನೀರಲ್ಲಿ ಒಂದು ಬಾರಿ ತೊಳ್ಕೊಬೇಕಾಗತ್ತೆ, ಅದ್ರ ಸ್ವಲ್ಪ ಕಹಿ ಅಂಶ ಹೋಗೋಕ್ಕೆ. ನಂತರ ಒಂದು ಪ್ಯಾನಲ್ಲಿ 3 ಸ್ಪೂನ್ ಆದಷ್ಟು ಕಡಲೆ ಬೀಜನ ಹುರ್ಕೋಬೇಕು. ನಾನಿಲ್ಲಿ ಹಾಗಲಕಾಯನ್ನು ಅರ್ಧ kg ತೊಗೊಂಡಿದ್ದೀನಿ. ಹುರಿದಿರೋ ಕಡಲೆಕಾಯಿ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ಇದ್ದರೆ ಸರಿ. ರುಬ್ಬೋಕ್ಕೆ 2 ಈರುಳ್ಳಿ, 2 ಟೊಮೆಟೊ, 2 ಕರಿಬೇವು ತೊಗೋಬೇಕು. ನಂತರ ಅದೇ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಬೇಕು. ನಂತರ ಟೊಮೆಟೊ, ಕರಿಬೇವು, 4 ಎಸಳು ಬೆಳ್ಳುಳ್ಳಿ, ಅರಿಶಿಣ, ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನು. ಪೂರ್ತಿ ವಿಡಿಯೋಗಾಗಿ ಕೆಳಗಡೆ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವೀಕ್ಷಿಸಿ.